ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಅವರ ನಮಸ್ಕಾರಗಳು ಸ್ನೇಹಿತರೆ. ಈ ಅನೇಕ ಸಮಸ್ಯೆಗಳು, ಚರ್ಮದ ಸಮಸ್ಯೆಗಳು ಹೆಂಗೆ ಬರುತ್ತೆ ಅಂತಂದರೆ, ಹೊಟ್ಟೆನಲ್ಲಿ ಜೀರ್ಣಶಕ್ತಿ ಆಗದೇ ಇರೋದ್ರಿಂದ ಏನಾಗುತ್ತೆ, ಮಲಬದ್ಧತೆಯ ಸಮಸ್ಯೆಯಿಂದ ಜೀರ್ಣಶಕ್ತಿ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ, ಭಾಳಷ್ಟು ಬ್ಯಾಕ್ಟೀರಿಯಾಗಳು ಜಠರದಲ್ಲಿ, ಸಣ್ಣ ಕರಳು ಮತ್ತು ದೊಡ್ಡ ಕರಳಿನಲ್ಲಿ ಶೇಖರಣೆ ಆಗಿ ಅದು ಬಂದು ರಕ್ತದ ಮೂಲಕ ಚರ್ಮದಲ್ಲಿ ಬರ್ತಕ್ಕಂಥ ವ್ಯಾಧಿ ಇದು. ಕಜ್ಜಿ, ತುರಿಕೆ ಇರ್ಬೋದು, ಚರ್ಮದ ಸಮಸ್ಯೆಗಳಿರ್ಬೋದು, ಸೋರಿಯಾಸಿಸ್ ಅಂತ ಸಮಸ್ಯೆಗಳಿರ್ಬೋದು, ಇವೆಲ್ಲವೂ ಬಂದು ಅಜೀರ್ಣ ಸಮಸ್ಯೆಯಿಂದ ಬರ್ತಕ್ಕಂಥದ್ದು. ಹೊಟ್ಟೆಯಿಂದ ಶುರುವಾದರೆ ಅಜೀರ್ಣ ಸಮಸ್ಯೆಯಿಂದ ಬರ್ತಕ್ಕಂಥ ಕಾಯಿಲೆಗಳು ಸ್ನೇಹಿತರೆ. ಇನ್ನು ಕೆಲವೇನಾಗುತ್ತೆ, ಹೈಜೀನ್ನ ಕೊರತೆ, ಕೆಲವರಿಗೆ ಬಂದು ಆ ಸ್ವಚ್ಛತೆಯ ಕೊರತೆಯಿಂದ ಬರ್ತಕ್ಕಂಥ ಸಮಸ್ಯೆಗಳು. ಇನ್ನು ಕೆಲವರಿಗೆ ಬಂದು ಸೋಂಕು ಅಂತ ಹೇಳ್ತಾರೆ, ಈ ಪಕ್ಕದ ಬೇರೆಯವರಿಗೆ ಬಂದಿರತಕ್ಕಂಥದ್ದು, ಅದು ಬಟ್ಟೆಯಿಂದ ಇನ್ನೊಬ್ಬರಿಗೆ ಬರ್ತಕ್ಕಂಥ ಸಮಸ್ಯೆಗಳು. ಇಂಥ ಎಲ್ಲ ಸಮಸ್ಯೆಗಳಿಗೂ ತುಂಬ ಅದ್ಭುತವಾದ ಒಂದು ರಾಮಬಾಣ ಏನಂತಂದರೆ, ಕಣಗಲೆ ಗಿಡ. ಕಣಗಲೆ ಗಿಡ ಬಂದು ಒಳಗಡೆ ತೊಗೊಂಡ್ರೆ ವಿಷ, ದೇಹದ ಒಳಭಾಗಕ್ಕೆ ಸೇವಿಸಿದ್ರೆ ಸಾಯುವಷ್ಟು ಕೂಡ ಆ ವಿಷ ಅದರಲ್ಲಿದೆ. ಸಾಮಾನ್ಯವಾಗಿ ಯಾವುದೇ ಪ್ರಾಣಿಗಳು ಇದನ್ನು ತಿನ್ನೋದಿಲ್ಲ, ಕುರಿ, ಕೋಳಿ, ಮೇಕೆ ಯಾವುದನ್ನು ಇದನ್ನು ತಿನ್ನೋದಿಲ್ಲ. ಅದರ ಸ್ಮೆಲ್ ನೋಡಿದ ತಕ್ಷಣವೇ ಅದು ಮೂಗಿನಲ್ಲಿ ಮೂಸಿದ ತಕ್ಷಣವೇ ಈ ಒಂದು ಎಲೆಯನ್ನು ಅದು ಸೇವಿಸೋದಿಲ್ಲ. ಆದರೆ ತುಂಬ ಅದ್ಭುತವಾಗಿ ಕೆಲಸ ಹೆಂಗೆ ಮಾಡುತ್ತೆ ಅಂತಂದರೆ, ಇದರ ತೊಗಟೆ, ಇದರ ಬೇರು, ಇದರ ಎಲೆ, ಇದರ ಹೂವು, ಇದರ ರಸಗಳು ಬಂದು ಅದ್ಭುತವಾದ ವಿಶೇಷವಾದ ಚರ್ಮದ ವ್ಯಾಧಿಯನ್ನು ಸರಿ ಮಾಡ್ತಕ್ಕಂಥ ವಿಶೇಷವಾದ ಔಷಧಿ ಗುಣಗಳನ್ನು, ಆಂಟಿಬಯೋಟಿಕ್ ಗುಣಗಳನ್ನು ಹೊಂದಿರತಕ್ಕಂಥ ಇಷ್ಟೊಂದು ಗಿಡಮೂಲಿಕೆ ಔಷಧಿಗಳು ಇವು. ಇದನ್ನು ಯಾವ್ಯಾವ ರೀತಿಯಲ್ಲಿ ನಾವು ಬಳಸ್ಬೋದು ಅಂತಂದರೆ, ತುಂಬ ಸಣ್ಣದಾಗಿ ತುರ್ಕಿ ಆಗಿದೆ ಅಂತಂದರೆ, ಎಲ್ಲೋ ಸ್ವಲ್ಪ ನವೆ ಬರ್ತಾಯಿದೆ, ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಯಾವ ರೀತಿ ಮಾಡ್ಬೋದು ಅಂತಂದರೆ, ಇದರ ಎಲೆಯ ರಸವನ್ನು, ಇಲ್ಲಾಂದರೆ ಇದರ ತೊಗಟೆಯ ರಸವನ್ನು ಚೆನ್ನಾಗಿ ಅರೆದು ಅದರ ರಸವನ್ನು ಹಿಂಡಿಕೊಂಡು ಅದನ್ನು ಲೇಪನ ಮಾಡೋದ್ರಿಂದ ಆ ಒಂದು ಚರ್ಮದಲ್ಲಿ ಆಗಿರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಸಂಪೂರ್ಣವಾಗಿ ಶಮನವಾಗುತ್ತೆ. ತುಂಬ ದೊಡ್ಡದಾಗಿದೆ, ಕಜ್ಜಿಯ ರೀತಿಯಲ್ಲಿ ಆಗಿದೆ, ಮತ್ತು ಚರ್ಮದಲ್ಲಿ ಅಲ್ಲಲ್ಲೇ ಬಂದು ಕಪ್ಪು ಕಲೆಗಳು ಬರ್ತಾ ಇದ್ದಾವೆ, ಈ ರೀತಿ ಸಮಸ್ಯೆ ಇದ್ದರೆ ಏನು ಮಾಡಬೇಕಂದ್ರೆ, ಇದರ ಬೇರನ್ನು ತೆಗೆದುಕೋಬೇಕು. ಇದನ್ನು ಬೇರನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆದು ಆ ಬೇರನ್ನು ಚೆನ್ನಾಗಿ ಕುಟ್ಟಿ ಅದರ ರಸವನ್ನು ತೆಗಿಬೋದು. ಇಲ್ಲ ಅಂತಂದರೆ ಚೆನ್ನಾಗಿ ಕುಟ್ಟಿ ಆ ಬೇರನ್ನು ಹೊಂಗೆ ಎಣ್ಣೆ, ಎಳ್ಳೆಣ್ಣೆ ಮತ್ತು ಬೇವಿನ ಎಣ್ಣೆಯ ಜೊತೆಯಲ್ಲಿ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ, ಕಡಿಮೆ ಉರಿನಲ್ಲಿ ಕುದಿಸ್ಬೇಕು. ಸಣ್ಣದಾಗಿ ಉರಿ ಇಟ್ಕೊಂಡು 1 ಲೀಟ್ರ್ ಇರ್ತಕ್ಕಂಥ ಎಣ್ಣೆ ಅರ್ಧ ಲೀಟ್ರಿಗೆ ಬರೋ ಥರ ಚೆನ್ನಾಗಿ ಕುದಿಸ್ಬೇಕು. ಇದನ್ನು, ಈ ಕುದಿಸಿರ್ತಕ್ಕಂಥ ಎಣ್ಣೆಯನ್ನು ಎಲ್ಲೆಲ್ಲಿ ಸಮಸ್ಯೆಗಳಾಗಿದೆ ಅಲ್ಲಲ್ಲಿ ಹಚ್ತಾ ಬಂದರೆ ಸಂಪೂರ್ಣವಾಗಿ ಈ ಒಂದು ಸಮಸ್ಯೆ ಶಮನವಾಗ್ತದೆ. ಇದು ಕುಡಿಲಿಕ್ಕೆ ಬಳಸ್ತಕ್ಕಂಥ ಔಷಧಿ ಅಲ್ಲ, ದೇಹದ ಹೊರಭಾಗದಲ್ಲಿ ಹಚ್ತಕ್ಕಂಥ ಔಷಧಿ ಮಾತ್ರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಅದ್ಭುತವಾದ ಮನೆಮದ್ದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಇದನ್ನು ತಿಳಿಸ್ಕೊಡಿ. ವಿಶೇಷವಾದ ಗಿಡಮೂಲಿಕೆಗಳ ಜೊತೆಯಲ್ಲಿ ನಾನು ಮತ್ತೆ ಭೇಟಿ ಮಾಡ್ತೀನಿ. ಮತ್ತು ಇನ್ನೊಂದು ವಿಶೇಷವಾದ ಮಾಹಿತಿಯನ್ನು ಎಲ್ಲ ವಿಡಿಯೋಗಳಲ್ಲೂ ನಾನು ಹೇಳ್ತಾ ಬಂದಿದ್ದೀನಿ. ಲಕ್ಕು ಹೊಡೆದಿರ್ತಕ್ಕಂಥವ್ರಿಗೆ ಗಿಡಮೂಲಿಕೆಯ ಔಷಧಿಯನ್ನು ಕೊಡ್ತೀವಿ, ಮತ್ತು ಎಣ್ಣೆಯ ಒಂದು ಮಸಾಜನ್ನು ಮಾಡೋದ್ರ ಮೂಲಕ ಭಾಳಷ್ಟು ಹಳೆಯ ಲಕ್ವ ಕಾಯಿಲೆಗೂ ಕೂಡ ಇಲ್ಲಿ ಒಂದು ಉತ್ತಮವಾದ ಔಷಧಿ ಸಿಗ್ತಕ್ಕಂಥ ಸ್ಥಳ ತೋಟದ ಗುಡ್ಡದಲ್ಲಿ. ಕಣ್ಣಿನ ದೂರದೃಷ್ಟಿ ದೋಷ, ಹತ್ತಿರದೃಷ್ಟಿ ದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ, ಕಣ್ಣಿನಲ್ಲಿ ನೀರು ಬರ್ತಕ್ಕಂಥವ್ರಿಗೆ ವಿಶೇಷವಾದ ಗಿಡಮೂಲಿಕೆಯ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ. ಸಮಸ್ಯೆ ಇರತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು. ಮತ್ತು ಯಾರ್ಯಾರು ತುಂಬ ದೂರದ ಊರುಗಳಿಂದ ಯಾರ್ಯಾರಿದ್ದೀರ ಅಂಥವ್ರಿಗೆ ಔಷಧಿಯನ್ನು ನಿಮ್ಮ ವಿಳಾಸಕ್ಕೆ ಫೋನಲ್ಲಿ, ಟೆಲಿಫೋನಲ್ಲಿ ನೀವು ಡಿಸ್ಕಸ್ ಮಾಡಿದರೆ ಸಮಸ್ಯೆಯನ್ನು ನಿಮ್ಮ ವಿಳಾಸಕ್ಕೆ ಔಷಧಿಯನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತೀವಿ. ಸಮಸ್ಯೆ ಇರ್ತಕ್ಕಂಥವ್ರು ದೂರವಾಣಿಗೆ ಕರೆ ಮಾಡ್ಬೋದು. ತುಂಬ ಹತ್ತಿರದಲ್ಲಿ ಇರ್ತಕ್ಕಂಥವ್ರು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ವಿಳಾಸಕ್ಕೆ ನೀವು ಭೇಟಿ ಮಾಡ್ಬೋದು ಸ್ನೇಹಿತರೆ. ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಚಾನಲ್ನ. ನಮಸ್ಕಾರ ಸ್ನೇಹಿತರೆ. ಥ್ಯಾಂಕ್ ಯು.